ಸರ್ ನಮಸ್ಕಾರ. ಸರ್ ಪ್ರೆಸ್ ಮೀಟ್ ಇವತ್ತು ಏನಂತ ಹೇಳಿದ್ರೆ, ನಿನ್ನೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಅನಿಲ್ ಅಣ್ಣವರು ಏನು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಎಲೆಕ್ಷನ್ನಲ್ಲಿ ಕುತಂತ್ರ, ಕುಚೇಷ್ಟೆ, ಕೆ ಎಚ್ ಮುನಿಯಪ್ಪ ಅವರು ಬೆಂಬಲಿಗರು ಅಂತ. ಏನು ಕೆ ಎಚ್ ಮುನಿಯಪ್ಪ ಅವರು ಮಾತಾಡಿರೋ ನಿದ್ದೆನೇ ಬರೋಲ್ಲ. ಏನು ಮಾಡಿದ್ರು ಪಾಪ ಅವರು? ಕ್ಯಾಬಿನೆಟ್ ರಾಯಕರು ಸಚಿವರಾಗಿ ಅವ್ರು ಕೆಲಸ ಮಾಡ್ತಾರೆ. ರಾತ್ರಿ ಆಗಲಿ ನಿದ್ದೆ ಹೋಗ್ದಿರೋ ಎಲ್ಲ 28 ಜಿಲ್ಲೆಗಳು ತಿರುಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವಿಧಾನಸಭೆ ಎಲೆಕ್ಷನ್ನಲ್ಲಿ ನಮಗೆಲ್ಲ ಎಷ್ಟು ಒತ್ತು ಕೊಟ್ಟು ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಮ್ಮ 6 ಕ್ಷೇತ್ರ ಕೂಡ ನಾವು ಗೆಲ್ಲೇಬೇಕಂತ ನಮಗೆಲ್ಲ ಭಾಳ ಬುದ್ಧಿ ಹೇಳಿದವರು. ಅದೇ ರೀತಿಯಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಒಂದು 10 ಇವರಾದರೂ ಮೀಟಿಂಗ್ ಮಾಡಿರಲ್ಲ ಆಯಾ ಕ್ಷೇತ್ರದವರು. 6 ತಾಲೂಕು 8 ತಾಲೂಕುಗಳಲ್ಲಿ ಸೇರಿಸಿ ಎಲ್ಲರಿಗೂ ಮೀಟಿಂಗ್ ಮಾಡಿ ನಮ್ಮ ಗೌತಮ್ ಅವ್ರಿಗೆ ಗೆಲ್ಲೇಬೇಕಂತ ನಮಗೆಲ್ಲ ಅಪ್ಪಣೆ ಆಜ್ಞೆ ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಇವರು ಕುಚೇಷ್ಟೆ, ಕುತಂತ್ರ ಯಾರು ಹೇಳಿ? ಅದೇ ಗೇಮ್ ಪ್ಲಾನ್ ಅಂತ. ಗೇಮ್ ಪ್ಲಾನ್, ಈ ಗೇಮ್ ಪ್ಲಾನ್ ಅದು ಅರ್ಥ ಏನದಕ್ಕೆ? ಇವ್ರ ಥರ ಗೇಮ್ ಪ್ಲಾನ್ ಮಾಡಿದ್ವ ನಾವು? 3 ಕಡೆ ಎಡಗೈ ಸಮುದಾಯ ಕೊಟ್ಟಿದ್ರೆ ಇಲ್ಲಿ ಬಲಗೈ ಸಮುದಾಯ ಕೊಟ್ಬಿಟ್ಟು ಅಂತಿಲ್ಲ. ಕುತಂತ್ರ ಮಾಡಿದ್ದು ಇವರು, ಕುಚೇಷ್ಟೆ ಮಾಡಿದ್ದು ಇವ್ರ ನಾಯಕರು ಸೇರ್ಕೊಂಡು. ಅದು MLCಗಳಾಗಿರೋದು, MLAಗಳಾಗಿರೋದು, ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೋಗ್ಬಿಟ್ಟು ದೊಡ್ಡದಾಗಿ ಇಶ್ಯೂ ಮಾಡೋದು. ಲಾಸ್ಟ್ ನಿಮ್ಮ ಯೋಗ್ಯತೆ ಏನು ಅಂತ ಇಡೀ ಜಿಲ್ಲೆಗೆ ಗೊತ್ತಾಗೋಯ್ತು. ಇವರೆಷ್ಟು ಡಾ ಮಾಡಿದ್ರು. ಇವ್ರ ಉದ್ದೇಶ ಗೇಮ್ ಪ್ಲಾನ್ ಏನು? ಇದು ನಿಜವಾದ ಗೇಮ್ ಪ್ಲಾನ್. ಏನು? ಕೆ ಎಚ್ ಮುನಿಯಪ್ಪ ಅವ್ರ ಫ್ಯಾಮಿಲಿ ಕೊಡಬಾರ್ದು ಅನ್ನೋದು ಬಿಟ್ಟರೆ ಇವ್ರ ಗೇಮ್ ಪ್ಲಾನ್ ಇನ್ನೇನಿಲ್ಲ. ಯಾಕೆ ತಗೊಟ್ಬಿಟ್ರೆ ನಮಗೆ? ಏನು ಸರ್ ತಗೊಬಿಟ್ರೆ ನಮಗೆ ಬಲಗೈ ಜನ ಓಡಿಸ್ಬಿಟ್ರೆ ಇವರು? ಅಂದರೆ ನಮ್ಮ ಜಾತಿಯನ್ನು ಉಪಯೋಗಿಸ್ಕೊಂಡು ನೀವು ಮಾಡೋ ಕೆಲಸ ಮಾಡಿದ್ರು. ಆದರೂ ಇವತ್ತು ಗೌತಮನ ಕೊಟ್ಟಿದ್ದಾರೆ, ಕಷ್ಟಪಟ್ಟಿದ್ದೀವಿ. ನಾವು ಪಡೀರೋ ಕಷ್ಟ ಅಷ್ಟು ಇಷ್ಟಿಲ್ಲ. ಇವತ್ತು 10-20 ಲೀಡರ್ ನಾವು ಗೆಲ್ತೀವಿ, ಅದು ಬೇರೆ ಕತೆ. ಕುಚೇಷ್ಟಿ ಅಂತ ಹೇಳಿದ್ರಲ್ಲ ನಮ್ಮ ಅನಿಲ್ ಅವರು. ಅನಿಲ್ ಅಣ್ಣ ಅವ್ರದ್ದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅನಿಲ್ ಅವ್ರ ದಯವಿಟ್ಟು ನೀವು ಕ್ಷಮೆ ಕೇಳಬೇಕು ಕೆ ಎಚ್ ಮುನಿಯಪ್ಪ ಅವ್ರನ್ನ. ಯಾಕೆ ಕೇಳ್ಬೇಕಂತ ಹೇಳ್ತೀನಿ ಹೇಳಿ. ಕುಚೇಷ್ಟೆ, ಕುತಂತ್ರ ಆಗಿದ್ರೆ ನೀವು ಎಲ್ಲೋ ಇದ್ದಂಥ ವ್ಯಕ್ತಿನ ಕರ್ಕೊಂಡು ಬಂದು ಇವಾಗ ಜಿಲ್ಲಾಧ್ಯಕ್ಷನ ಮಾಡ್ತಾ ಇರಲಿಲ್ಲ. ಅಯ್ಯಪ್ಪ, ನೀವು ಯಾವ ರೀತಿ ಇದ್ರಿ ಕೆ ಎಚ್ ಮುನಿಯಪ್ಪನವ್ರ ಹತ್ರ ಬಗ್ಗಿ ತಗ್ಗಿ ನಡ್ಕೊಂಡು ಕಾಲು ಮುಕ್ಕೊಂಡು ಹೆಂಗಿದ್ರಿ ನೀವು? ಇವತ್ತು ನೀವು ಅವ್ರ ಬಗ್ಗೆ ಟೀಕೆ ಮಾಡೋ ಲೆವೆಲ್ಗೆ ಓದ್ತಿದ್ರಂದ್ರೆ ಇದು ಭಾಳ ಅನಿಲ್ ಅವ್ರಿಗೆ ಶೋಭೆ ತರಂಥದ್ದು ಅಲ್ಲ. ಅವ್ರ ಕುತಂತ್ರಿನೇ ಆಗಿದ್ರೆ ನಿಮ್ಮನ್ನ MSL ಚೇರ್ಮನ್ ಮಾಡ್ತಾ ಇದ್ರ? ನಿಮ್ಮನ್ನ ಒಂದ್ಸಾರಿ ಹಿಂದಕ್ಕೆ ಹೋಗಿ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಎಲೆಕ್ಷನ್ನಲ್ಲಿ MLC ಎಲೆಕ್ಷನ್ನಲ್ಲಿ ಖುದ್ದು ಮುಳುಬಾಗಿಲು ಬಂದು ಮೀಟಿಂಗ್ ಮಾಡಿದ್ರು. ನೀವೆಲ್ಲ ತಿರುಗಬೇಕು, ಓಟ್ ಹಾಕ್ಸ್ಬೇಕು, ಪ್ರತಿಯೊಂದು ಕಡೆನೂ ಎಲ್ಲರ ಕಡೆನೂ ಎಲ್ಲೆಲ್ಲಿದೆ ಓಟ್ಸ್ಗಳ ನಾವು ಹಾಕ್ಲೇಬೇಕು. ನಮ್ಮ ಪಕ್ಷ ಅದು ಯಾರು ನನ್ನ ಬಗ್ಗೆ ಏನೋ ಮಾತಾಡ್ಕೊಳ್ಳಿ, ನಾವು ಫಸ್ಟ್ ನಮ್ಮ ಪಕ್ಷನ ಗೆಲ್ಸ್ಕೋಬೇಕು ಅಂತ ಒಂದು ಮಹಾನ್ ವ್ಯಕ್ತಿ. ಆತ ಏನು ಅಂತ ನಿಮಗೇನು ಗೊತ್ತು? ಅದ್ರ ಶಕ್ತಿ ಏನಂತ ಏನು ಗೊತ್ತು? ದೇವನಹಳ್ಳಿಗೆ ಅದಕ್ಕೆ ಏನು ಸಂಬಂಧ? 7 ಬಾರಿ ಸಂಸದರು, 2 ಬಾರಿ ಕೇಂದ್ರ ಸಚಿವರಾಗಿದ್ದಂಥವ್ರು. ನೀವು 8ನೇ ಬಾರಿ ತಮ್ಮ ಪುಣ್ಯ ಕಟ್ಕೊಂಡ್ರಿ. ಆದರೂ ಕೂಡ ಅದು ಯಾವತ್ತೂ ನೋವು ತಿಂದಿಲ್ಲ. ಒಬ್ಬ ಕಾರ್ಯಕರ್ತರನ್ನು ನಿಂದಿಸಿಲ್ಲ. ಕುತಂತ್ರಿಗಳ ಬಗ್ಗೆ ಮಾತಾಡಲಿಲ್ಲ. ಕುತಂತ್ರನೂ ಅವ್ರು ಮಾತಾಡಿಲ್ಲ. ಮೋಸಗಾರ ಅಂತ ಒಬ್ರಿಗೆ ಹೇಳಲಿಲ್ಲ. ಇವತ್ತು ನೀವು ಅಂತೀರಲ್ಲ ಕುತಂತ್ರ ಅಂತೇಳಿ, ಅದಕ್ಕೆ ಅವ್ರು ಕುತಂತ್ರಿ ಆಗಿರೋದಕ್ಕೆ ಇವತ್ತು ದೇವನಹಳ್ಳಿಯಲ್ಲಿ ಎಲ್ಲೋ ಸಂಬಂಧ ಇಲ್ಲ ದೇವನಹಳ್ಳಿ ನಿಂತು ಇವತ್ತು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ನಿಮ್ಗೆ ಎಷ್ಟು ಮಾತ್ರ ಧರ್ಮ ಅವರನ್ನು ಕುಚೇಷ್ಟಿ ಕುತಂತ್ರಿ ಅಂತಿರಲ್ಲ? ಗೇಮ್ ಪ್ಲಾನ್ ಮಾಡಿ ಗೊತ್ತಿಲ್ವಾ ನಿಮ್ಗೆ ಯಾರ್ಯಾರಂತ? ಈಗ ಎಲೆಕ್ಷನ್ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಯಾರು ಗೇಮ್ ಪ್ಲಾನ್ ಮಾಡಿದ್ದೆ ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ. ಗೌತಮಣ್ಣವ್ರು ಗೆಲ್ಲಿ ಆಮೇಲೆ ಗೊತ್ತಾಗುತ್ತೆ ಯಾರ್ಯಾರ ಯೋಗ್ಯತೆ ಏನು ಅಂತ. ತಾವು ಎಷ್ಟು ಶಾಸಕರಿದ್ದೀರಿ, MLCಗಳಿದ್ದೀರಿ, ಎಷ್ಟು ಮಾತ್ರ ಉದ್ಧಾರ ಮಾಡಿದ್ದೀರಿ ಅಂತೆಲ್ಲ ಜನ ಬಯಟಿಗೆ ಎಳಿತಾರೆ. ಅರ್ಥಾಗೆ ಅವ್ರು ಗೆಲ್ಲಬೇಕು. ಗೆದ್ಮೇಲೆ ಗೊತ್ತಾಗುತ್ತೆ. ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಪ್ರೀತಿಯಿಂದ ನಾವು ಒಟ್ಟಾಗಿ ಹೋಗಿ ಎಲ್ಲ ದುಡಿತಾ ಇದ್ದೀವಿ. ಆ ಬಣ ಇಲ್ಲ, ಈ ಬಣ ಇಲ್ಲ ಅಂತಲ್ಲ. ನಮ್ಮ ಪಕ್ಷ ತರಬೇಕು, ಪಕ್ಷ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಬಿಟ್ಬಿಟ್ಟು ಈ ಥರ ಅವಾಗ ಸಣ್ಣ ಪುಣ್ಣ ಹೇಳಿಕೆಗಳು ಕೊಟ್ಟು ಈ ಥರ ಮನಸ್ಸು ನೋಯುವಂಥ ಕೆಲಸ ಮಾಡಬಾರ್ದು. ಇವ್ರಿಗಂತೂ ಇದು ಒಳ್ಳೇದಾಗಲ್ಲ. ಇದು ಅವ್ರ ಸ್ಥಾನ ಎಲ್ಲಿತ್ತು, ಇವತ್ತು ಎಲ್ಲಿದ್ದಾರೆ? ಹೆಚ್ಚು ಮುನಿಯಪ್ಪ ದೇವ್ರ ಸಮಾನ ನಿಮಗೆ ನಮಗೇನಿಲ್ಲ. ನಾವು 31 ವರ್ಷದಿಂದ ದುಡಿತಾ ಇದೀವಿ ಅಪ್ಪನಿಗೆ ಅಷ್ಟೇ. ಯಾರ ಹತ್ರ ಕೈ ಚಾಚಿಲ್ಲ ನಾವು. ಎಲೆಕ್ಷನ್ನು ರಾಜಕೀಯ ಅಂತ ಹೇಳಿದಾಗ ನಾವು ಯಾರ ಹತ್ರ ಕೂಡ ಬಗ್ಗಿ ತಗ್ಗಿ ನಡ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಕಾಳಜಿ ಇಟ್ಕೊಂಡು ನೋಡ್ತಾ ಇದ್ದು ಮಾಡ್ತೀವಿ ಹೊತ್ತು ಯಾವತ್ತೂ ಕೂಡ ನಾವು ತಪ್ಪಾಗಿ ನಡ್ಕೊಳ್ಳ. ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಎಲ್ಲ ತಾಲೂಕಲ್ಲಿ ಸಂಚಾರ ಮಾಡಿದ್ವಿ. ನಮ್ಮನ್ನು ಕಡೆಗಣಿಸಿದ್ರು ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ನಮ್ಮ ಜನಾಂಗಕ್ಕೆ ಹೇಳಿ ಓಟ್ ಹಾಕ್ಬೇಕಂತ ನಾವು ತಿರುಗಾಡಿ ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ. ನಮ್ಮ ತಾಲೂಕಲ್ಲ ಹತ್ರ ನಾವು ಯಾರ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ. 7.5-8 ಲಕ್ಷ ಖರ್ಚು ಮಾಡಿದ್ದೀನಿ ನಾನು. ನಂದೇ ವೆಹಿಕಲ್ಸ್ ಅದಂತ ವೆಹಿಕಲ್ಸ್ ಇಟ್ಟು ಪ್ರಚಾರ ಮಾಡಿದ್ದೀನಿ. ನಾನು ಪಾಂಪ್ಲೆಟ್ ಕೊಡ್ತಿದ್ದೀನಿ. ನಾನು ನಿಮ್ಮ ಥರ ಯಾರೋ ಕೊಡೋದಕ್ಕೆ ಬೇಡ್ಕೊಂಡು ಕೂತಿಲ್ಲ ಅನಿಲ್ ಅಣ್ಣವ್ರೆ. ಇದು ನಿಮ್ಗೆ ಶೋಭೆ ತರೋದಲ್ಲ.
ದಯವಿಟ್ಟು ಈ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿ. ನಿಮ್ಗೆ ಮಾನವೀಯತೆ ಅನ್ನೋದಿದ್ರೆ ದಯವಿಟ್ಟು ಕೆ ಎಚ್ ಮುನಿಯವ್ರನ್ನ ಕ್ಷಮೆ ಕೇಳಬೇಕು. ಯಾವತ್ತೂ ಕೂಡ ಅವ್ರ ಮಾತನ್ನು ಎತ್ತೋದಕ್ಕೆ ನೀವು ಅರ್ಹರಲ್ಲ. ನೋಡಿ ಈಗ ನಮ್ಮ ಅನಿಲಣ್ಣವ್ರು ಏನು ಮಾಡಿದ್ದಾರೆ, ಅವರಷ್ಟು ದೇವರಂತ ಅವ್ರು ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಗೇಮ್ ಪ್ಲಾನ್ ಮಾಡಿದ್ದಾರೆ, ಕುತಂತ್ರ ಮಾಡಿರೋದು ನೀವು, ಕುಚೇಷ್ಟಿ ಮಾಡಿರೋದು ನೀವು, ಬಲಗೈ ಇಡಬೇಕಂತ ತೋರಿಸಿ ನೀವು ನಮ್ಮನ್ನ ಜನ ಬೀದಿಗೆ ಎಳ್ದಿರೋದು ನೀವು. ನಿಮ್ಮ ಯೋಗ್ಯತೆಗಳಂತ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಾಗೋಯ್ತು. ಸುಮ್ಮನೆ ನೀವೆಲ್ಲ ಹೋಗ್ಬಿಟ್ಟು ನಾನು ರಾಜೀನಾಮೆ ಕೊಡ್ತೀವಿ, ಕೊಟ್ಟು ನೋಡ್ಬೇಕಾಗಿತ್ತು. ಆಮೇಲೆ ಇವ್ರ ಕತೆ ಕೊಟ್ಟಿದ್ರೆ ಮತ್ತೆ ನಿಂತ್ಕೊಂಡಿದ್ರೆ ಗೊತ್ತಾಗ್ತೈತಿ ಇವ್ರ ಕತೆ ಏನು ಅಂತ. ಹೆಂಗಿದ್ದಾರೋ ಹಂಗಿರೋದು ಒಳ್ಳೇದು. ಇವರು ಬಾಯಿ ಬಿಚ್ಚಿದ್ರೆ ಇವ್ರಿಗೆ ಅವಮಾನ ಜಾಸ್ತಿ ಆಗುತ್ತೆ. ಮತ್ತೆ ನಾನು ಅನಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲೇ ಕೂಡ ನೀವು ಬಾಯಿಯನ್ನ ಬಿಗಿಡಿದು ಮಾತಾಡಿ. ಅದರಲ್ಲೂ ಕೆ ಎಚ್ ಮುನಿಯಪ್ಪ ಅವ್ರು ಮಾತಾಡೋ ಬಗ್ಗೆ ದಯವಿಟ್ಟು ನೀವು ಬಾಯಿ ಹಿಡಿದಲ್ಲಿ ಇಟ್ಕೋಬೇಕಂತ ಮತ್ತೆ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅನಿಲ್ ಅಣ್ಣವರು ಇನ್ನೊಂದ್ಸಾರಿ ದಯವಿಟ್ಟು ಈ ಸ್ಟೇಟ್ಮೆಂಟ್ ಕೊಡಬೇಡಿ. ನಾವೆಲ್ಲ ಅಂಟಮ್ಮಂದ್ರಿಗಿದ್ದೀವಿ, ಪಕ್ಷನ ಕಟ್ಟೋದಕ್ಕೆ ಕಷ್ಟಪಡ್ತಾ ಇದ್ದೀವಿ. ಅದ್ರಲ್ಲಿ ನೀವು ಅದೇನೋ ಉರಿಯೋದ್ರಲ್ಲಿ ತುಪ್ಪನೋ ಪೆಟ್ರೋಲ್ ಸುರಿದಂಗೆ ಆಗ್ತಾ ಇದೆ. ಇದು ಚೆನ್ನಾಗಿದ್ದೀವಿ ನಾವೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಂಟಮ್ಮಂದ್ರ ಎಲ್ಲ ದುಡ್ದಿದ್ದೀವಿ ನಾವು. ಇವತ್ತು ನೀವು ಹಾಕಿದ್ರೆ ಏಪು ಇದು ಮತ್ತೆ ಇದು ಬೆಂಕಿ ಹತ್ಕೊಂಡು ಹೋಗುತ್ತೆ. ಇದು ಮತ್ತೆ ಮರ್ಕಳಿಸಬಾರ್ದು ಅಂತ ತಮ್ಮ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಕಳ್ಕೊಳ್ಳಿ ಮನವಿ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.